ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಇನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲೂ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರ. ಮಸೂದೆ ಪರವಾಗಿ 128 ಮತ, ವಿರುದ್ಧವಾಗಿ 95 ಮತ ಚಲಾವಣೆ. ರಾಷ್ಟ್ರಪತಿಗಳ ಸಹಿ ಬಳಿಕ ಕಾನೂನಾಗಿ ತಿದ್ದುಪಡಿ ಮಸೂದೆ ಜಾರಿ. ವಕ್ಫ್ ತಿದ್ದುಪಡಿ ಮಸೂದೆಗೆ ವಿಪಕ್ಷಗಳಿಂದ ಭಾರೀ ವಿರೋಧ. ಪ್ರತಿಷ್ಠೆ ಬಿಟ್ಟು ಬಿಲ್ ವಾಪಸ್ ಪಡೆಯುವುದಕ್ಕೆ ಖರ್ಗೆ ಆಗ್ರಹ. ಕಪ್ಪು ಬಟ್ಟೆ ಧರಿಸಿಕೊಂಡು ಬಂದು ಡಿಎಂಕೆ ಸದಸ್ಯರ ವಿರೋಧ. ಎನ್ಡಿಎ ಮಿತ್ರ ಪಕ್ಷವಾದ ಜೆಡಿಯುಗೆ ಬಿಗ್ ಶಾಕ್. ವಕ್ಫ್ ತಿದ್ದುಪಡಿ ಬಿಲ್ ಬೆಂಬಲಿಸಿದ ಪಕ್ಷದ ನಿಲುವಿಗೆ ಅಸಮಾಧಾನ. ಇಬ್ಬರು ನಾಯಕರಿಂದ ಪಕ್ಷದ ಎಲ್ಲಾ ಸ್ಥಾನಕ್ಕೂ ರಾಜೀನಾಮೆ ಸಲ್ಲಿಕೆ. ದೆಹಲಿಯಲ್ಲಿ ವೇಣುಗೋಪಾಲ್ ಜೊತೆ ಸಿಎಂ 1-to-1 ಸಭೆ. ಎಂಎಲ್ಸಿ ಸ್ಥಾನ, ಕೆಪಿಸಿಸಿ ಅಧ್ಯಕ್ಷರ ವಿಚಾರದ ಬಗ್ಗೆ ಚರ್ಚೆ. ಶಾಸನ ಸಭೆಯಲ್ಲಿ ಹನಿ ಟ್ರ್ಯಾಪ್ ಪ್ರಸ್ತಾಪ ಮಾಡಿದ್ದ ರಾಜಣ್ಣ ವಿರುದ್ಧ ಗರಂ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಬಿಗ್ ಶಾಕ್. ಮೇ ತಿಂಗಳವರೆಗೂ ಸಂಪುಟ ವಿಸ್ತರಣೆ ಮಾಡದಿರಲು ನಿರ್ಧಾರ. ಕಾಂಗ್ರೆಸ್ ಸರ್ಕಾರದ 2ನೇ ವರ್ಷಾಚರಣೆ ಬರುವಂತೆ ರಾಹುಲ್ಗೆ ಸಿಎಂ ಆಹ್ವಾನ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಶಾಕ್. ಅತ್ಯಾಚಾರ ಪ್ರಕರಣದಿಂದ ಕೈಬಿಡುವಂತೆ ಸಲ್ಲಿಸಿದ್ದ ಅರ್ಜಿ ವಜಾ. ಏಪ್ರಿಲ್ 9ಕ್ಕೆ ವಿಚಾರಣೆ ಮುಂದೂಡಿದ ಜನಪ್ರತಿನಿಧಿಗಳ ಕೋರ್ಟ್. ಹಾಸನದಲ್ಲಿ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತ. ರಸ್ತೆಗಳು ಜಲಾವೃತ, ನೀರಲ್ಲಿ ಮುಳುಗಿದ ವಾಹನ. ರೈಲ್ವೆ ನಿಲ್ದಾಣದಲ್ಲಿ ನೀರು ಸೋರಿಕೆ, ಜನರ ಪರದಾಟ. ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಧಾರಾಕಾರ ಮಳೆ. ಕೊಟ್ಟಿಗೆಹಾರ ಚಾರ್ಮಾಡಿ ಘಾಟ್ನಲ್ಲಿ ವಾಹನ ಸವಾರರ ಪರದಾಟ. ಬೇಸಿಗೆಯಲ್ಲೇ ಮಳೆಗಾಲದ ಅನುಭವ, ಮಲೆನಾಡಿಗರಲ್ಲಿ ಆತಂಕ. ಕರ್ನಾಟಕ ಸೇರಿ ಹಲವೆಡೆ ಪೂರ್ವ ಮುಂಗಾರು ಆರ್ಭಟ. ಬೆಂಗಳೂರಲ್ಲಿ ಇನ್ನೂ 6 ದಿನ ಮಳೆಯಾಗುವ ಸಾಧ್ಯತೆ. ಜನ ಎಚ್ಚರಿಕೆಯಿಂದ ಇರುವಂತೆ ಹವಾಮಾನ ಇಲಾಖೆ ಮುನ್ಸೂಚನೆ. ಮಹಾರಾಷ್ಟ್ರದ ಪುಣೆಯಲ್ಲೂ ಭಾರೀ ಮಳೆಯಿಂದ ಅವಾಂತರ. ರಸ್ತೆಗಳು, ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿ ಜನರ ಪರದಾಟ. ತೆಲಂಗಾಣದಲ್ಲಿ ಮಳೆಯಿಂದ ಚಾರ್ಮಿನಾರ್ಗೆ ಹಾನಿ. ಸಿಡಿಲು ಬಡಿದು 2 ಸಾವು. ಬಾವಿ ಸ್ವಚ್ಛಗೊಳಿಸುವಾಗ ವಿಷಕಾರಿ ಅನಿಲ ಸೇವಿಸಿ 8 ಮಂದಿ ದುರ್ಮರಣ. ಮಧ್ಯಪ್ರದೇಶದ ಕೊಂತಾವತ್ ಗ್ರಾಮದಲ್ಲಿ ಘಟನೆ. ಮೃತರ ಕುಟುಂಬಗಳಿಗೆ ತಲಾ 4 ಲಕ್ಷ ಪರಿಹಾರ ಘೋಷಣೆ. ಉತ್ತರ ಪ್ರದೇಶದಲ್ಲಿ 25ನೇ ವಿವಾಹ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಪತಿಗೆ ಆಘಾತ. ಪತ್ನಿಯ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾಗಲೇ ಹೃದಯಾಘಾತ. ಆಸ್ಪತ್ರೆಗೆ ಸೇರಿಸಲು ಚಿಕಿತ್ಸೆ ಫಲಕಾರಿಯಾಗದೆ ಸಾವು. ಮುಂಬೈನ ಕುರ್ಲಾದ ಫೆನಿಕ್ಸ್ ಮಾಲ್ನಲ್ಲಿ ಅಗ್ನಿ ಅವಘಡ. ಫುಡ್ ಕೋರ್ಟ್ ಸೇರಿ ಹಲವೆಡೆ ಹೊಗೆ ಹರಡಿ ಆತಂಕ. ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ಸಮರಕ್ಕೆ ಕೆನಡಾ ಟಕ್ಕರ್. ಅಮೆರಿಕದ ವಾಹನ ಆಮದಿನ ಮೇಲೆ 25ರಷ್ಟು ತೆರಿಗೆ ಘೋಷಣೆ. ವಿಶ್ವದ ದೊಡ್ಡಣ್ಣನ ವಿರುದ್ಧ ಪ್ರತೀಕಾರದ ಕ್ರಮ ತೆಗೆದುಕೊಂಡ ಕೆನಡಾ. 2 ದಿನಗಳ ಥೈಲ್ಯಾಂಡ್ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಥಾಯ್ ಪ್ರಧಾನಿ ಶಿನಿವಾತ್ರದೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಭವಿಷ್ಯದಲ್ಲಿ ಭಾರತ ಥೈಲ್ಯಾಂಡ್ ಪಾಲುದಾರಿಕೆಗೆ ಉಭಯ ನಾಯಕರ ಚರ್ಚೆ. ಹೈದರಾಬಾದ್ ಸನ್ರೈಸರ್ಸ್ಗೆ ಹ್ಯಾಟ್ರಿಕ್ ಮುಖಭಂಗ. ಕೆಕೆಆರ್ ವಿರುದ್ಧ 80 ರನ್ಗಳ ಅಂತರದಿಂದ ಸೋಲು. ಇಂದು ಲಕ್ನೋ ಮುಂಬೈ ತಂಡದ ನಡುವೆ ಹೈ ವೋಲ್ಟೇಜ್ ಮ್ಯಾಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.